So for the information is transmitting from single point to the dispersed audience ಅಂತ ಹೇಳಿದಾಗ so the correct option is mass ಅಂತ ಹೇಳಿದ್ರೆ large sum of people will be there. So ಒಂದು group of people group of audience ಗೆ ನಾವಿಲ್ಲಿ ಇನ್ಫಾರ್ಮೇಷನ್ ಅನ್ನು ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಅಥವಾ ಕಮ್ಯುನಿಕೇಷನ್ಸ್ ಮಾಡ್ತಾ ಇದೀವಿ ಅಂತ ಹೇಳಿದಾಗ that will comes to which type of or which mode of communication, that is mass communication. Okay, so the next question is encoding scrambling data for transmission across a network is known as. So encoding, so scrambling data and this encoding one the original data iruttalla that will be transmission across a network. Original data is converted into what? Codes. Okay, so that transmission ಆಗಬೇಕು ಅಂತಂದ್ರೆ we need to convert it into the codes. So this process ಗೆ ನಾವಿಲ್ಲಿ ಏನಂತ ಕರಿತೀವಿ? ಎನ್ಕ್ರಿಪ್ಷನ್ ಅಂತ ನಾವಿಲ್ಲಿ ಕರಿತೀವಿ. ಅದೇ ನಾವು ಏನು ಕೋಡೆಡ್ ಮಾಡಿರ್ತೀವಲ್ಲ ಎನ್ಕ್ರಿಪ್ಟೆಡ್ ಡಾಟಾನ ಒರಿಜಿನಲ್ ಡೇಟಾಗೆ ಕನ್ವರ್ಟ್ ಮಾಡೋ ಪ್ರೋಸೆಸ್ಗೆ ನಾವು ಡಿಕ್ರಿಪ್ಷನ್ ಅಂತ ಕರಿತೀವಿ. ಸೊ ಡಿಕ್ರಿಪ್ಷನ್, ಸೊ ಇಯರ್ ನಮ್ಮ ಕರೆಕ್ಟ್ ಆನ್ಸರ್ ಬಂದು ಎನ್ಕೋಡಿಂಗ್ ಅಥವಾ ಸ್ಕ್ರಾಂಬ್ಲಿಂಗ್ ಡಾಟಾ ಟು ವಾಟ್? ಟ್ರಾನ್ಸ್ಮಿಷನ್ ಅಕ್ರಾಸ್ ಅ ನೆಟ್ವರ್ಕ್. ಸೊ ದಟ್ ಈಸ್ ವಾಟ್? ಎನ್ಕ್ರಿಪ್ಷನ್ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಸೊ ದ ನೆಕ್ಸ್ಟ್ ಕ್ವೆಶನ್ ಬಂದು ಐಡಿಯಾಲಜಿಕಲ್ ಕೋಡ್ಸ್ ಶೇಪ್ ಅವರ್ ಕಲೆಕ್ಟಿವ್. ಸೊ ಐಡಿಯಾಲಜಿಕಲ್ ಕೋಡ್ಸ್ ಅಂತ ಹೇಳಿದಾಗ ಸೊಸೈಟಿ, ಹೌ ದ ಸೊಸೈಟಿ ವಿಲ್ ಸಿ ದ what world, how the society has a perception about the world, athwa how the people who are treating with one another in the world. So these are we have some ideological codes. Okay, so this shape are ಕಲೆಕ್ಟಿವ್. ಅದೆಲ್ಲ ನೋಡಿ ನೋಡಿ ನಮ್ಮ ಒಂದು ಏನು ಚೇಂಜ್ ಆಗ್ತಾ ಹೋಗುತ್ತೆ, ದಟ್ ವಿಲ್ ಗಿವ್ ಸಮ್ ಕಲೆಕ್ಟಿವ್ ಪರ್ಸೆಪ್ಷನ್ಸ್ನ ನಮಗೆ ಇಲ್ಲಿ ಕೊಡ್ತಾ ಹೋಗುತ್ತೆ. ಸೊ ಆಪ್ಷನ್ ಎ ಪರ್ಸೆಪ್ಷನ್ಸ್ ಇಸ್ ಕರೆಕ್ಟ್. ಓಕೆ, ಸೊ ದ ನೆಕ್ಸ್ಟ್ ಇಸ್ ವಾಟ್ ಈಸ್ ಟ್ವಿಟ್ಟರ್ ಹ್ಯಾಂಡಲ್. ಸೊ ಟ್ವಿಟ್ಟರ್ ಹ್ಯಾಂಡಲ್ ಏನು? ಸೊ ಟ್ವಿಟ್ಟರ್ URL, ಹ್ಯಾಶ್ಟ್ಯಾಗ್, ಯೂಸರ್ ನೇಮ್. ಸೊ ಟ್ವಿಟ್ಟರ್ ಹ್ಯಾಂಡಲ್ ಅಂತ ಹೇಳಿದಾಗ ಎವ್ರಿಬಡಿ ಅಥವಾ ಈಚ್ ಒನ್ ಆಫ್ ದ ಟ್ವಿಟರ್ ಯೂಸರ್ ವಿಲ್ ಹ್ಯಾವ್ ದೇರ್ ಯೂನಿಕ್ ಯೂಸರ್ ನೇಮ್ ಇರುತ್ತೆ. ಆ ಯೂನಿಕ್ ಯೂಸರ್ ನೇಮ್ ಇಂದ ನಾವಿಲ್ಲಿ ಯು ಕ್ಯಾನ್ ಐಡೆಂಟಿಫೈ ಹೂ ವಿಲ್ ಬಿ ದಿಸ್, ಹೂ ಇಸ್ ದಿಸ್ ಅಂತ ನಾವಿಲ್ಲಿ ಪ್ರತಿಯೊಬ್ಬರೂ ನಾವಿಲ್ಲಿ ಐಡೆಂಟಿಫೈ ಮಾಡ್ತಾ ಹೋಗ್ಬೋದು. ಅಂತ ಹೇಳಿದ್ರೆ ಪ್ರತಿಯೊಬ್ಬ ಯೂಸರಿಗೂ ಕೂಡ ಅಥವಾ ಪ್ರತಿಯೊಬ್ಬ ಟ್ವಿಟರ್ ಯೂಸರಿಗೂ ಕೂಡ ನಾವಿಲ್ಲಿ ಯೂನಿಕ್ ಯೂಸರ್ ನೇಮ್ಸ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಟ್ವಿಟರ್ ಹ್ಯಾಂಡಲ್ ಅಂತ ಹೇಳಿದಾಗ ದೇರ್ ವಿಲ್ ಮಸ್ಟ್ ಬಿ ಯೂಸರ್ ನೇಮ್. ಓಕೆ, ಸೊ ಐ ಹೋಪ್ ಈ ಒಂದಷ್ಟು ಕ್ವೆಶನ್ಸ್ ನಾವು ಇವತ್ತೇನು ಸಾಲ್ವ್ ಮಾಡಿದ್ವಿ, ದಿಸ್ ಇಸ್ ಕಂಪ್ಲೀಟ್ಲಿ ಥಿಯರಿಟಿಕಲ್ ಕ್ವೆಶನ್. ದೇರ್ ವಿಲ್ ಬಿ ನೋ ಎನಿ ಆಪ್ಟಿಟ್ಯೂಡ್ ಬೇಸ್ಡ್ ಕ್ವೆಶನ್. ಸೊ ಹಿಯರ್ ಐ ಹೋಪ್ ದಿಸ್ ವಿಡಿಯೋ ವಿಲ್ ಬಿ ಹೆಲ್ಪ್ಫುಲ್ ಫಾರ್ your preparation. We will make more video like this. So hit the like button and please comment on our video. So if you like videos, please support us by sharing our video, by liking our video, and by putting positive comments in our video. If you have any queries, any doubts, if you are not understanding the topic, any topic in chemistry or in the general aptitude paper, so please comment in the comment box. So we will help you out in the preparation journey. So thanks for watching. Bye bye.